ಕೇವಲ 6-7 ತಿಂಗಳು ಅಥವಾ 1 ವರ್ಷದ ಒಳಗಡೆ ತಲೆ ಎತ್ತಿರ್ತಕ್ಕಂಥ ಮನೆಗಳನ್ನ ನೆಲಸಮ ಮಾಡ್ತಕ್ಕಂಥ ಕೆಲಸವನ್ನ ಸರ್ಕಾರವೇ ಮಾಡಿದ್ದು. ಹಾಗಿದ್ರೆ ತಪ್ಪು ಮಾಡ್ತಾ ಸರ್ಕಾರ? ಸರಿ ಮಾಡ್ತಾ ತಪ್ಪು ಮಾಡ್ತಾ? ಎಲ್ಲರೂ ಹೇಳಿದ್ದು ಸರಿ ಮಾಡಿತು ಅಂತ. ಮೊನ್ನೆ DCM ಅವರು ಹೇಳಿದ್ರು, ಅವರೆಲ್ಲರೂ ಕೂಡ ಅನಧಿಕೃತವಾಗಿ ಬಡಾವಣೆಯನ್ನ ನಿರ್ಮಿಸಿಕೊಂಡಿದ್ದಾರೆ, ಯಾವುದೇ ಕಾರಣಕ್ಕೆ ಅದನ್ನ ನಾವು ಸಹಿಸಿಕೊಳ್ಳೋದಿಲ್ಲ, ಡೆಮಾಲಿಷನ್ ಮಾಡ್ತೀವಿ ಅಂತ ಮಾಡಿದ್ರಿ. ಯಾರೂ ನಿಮ್ಮನ್ನ ಪ್ರಶ್ನೆ ಮಾಡಲಿಲ್ಲ. ಆದರೆ ಪಾಕಿಸ್ತಾನದಿಂದ ಟ್ವೀಟ್ ಬಂದ ಮೇಲೆ, ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ ಮೇಲೆ, ಪಿಣರಾಯಿ ವಿಜಯನ್ ಅವರ MP ಕಳಿಸಿದ ಮೇಲೆ ಇಲ್ಲಿ ಇದ್ದಕ್ಕಿದ್ದಂಗೆ ಸರ್ಕಾರ ಯೂಟರ್ನ್ ತಗೊಂಡಿದೆ. ಮಿಗಿಲಾಗಿ ಇಲ್ಲಿ ಒಂದು ವರದಿಗಳು ಬರ್ತಾ ಇದ್ವು, ರೋಹಿಂಗ್ಯಾಕ್ಸ್ ಬಾಂಗ್ಲಾದೇಶದವರು ಇದ್ದಾರೆ ಅಂತ. ಈಗ ಸಾಬೀತಾಗ್ತಾ ಇದೆ, ಇಲ್ಲಿ ನಾವು ಬರೋ ಹೊತ್ತಿಗೆ ಅವರನ್ನೆಲ್ಲರನ್ನೂ ಕೂಡ ಬೇರೆ ಬೇರೆ ಸ್ಥಳಗಳಿಗೆ ಶಿಫ್ಟ್ ಮಾಡಿದ್ದಾರೆ. ಮಂತ್ರಿಗಳೇ ಬಂದು ಅವರೇ ಹೇಳಿದ್ದಾರೆ, ಸಂಜೆ ಒಳಗೆ ನಿಮಗೆ ಸಿಹಿ ಸುದ್ದಿ ಸಿಗ್ತದೆ ಅಂತ. ಮೊನ್ನೆ ಇದು ಏನಾದ್ರೂ ಅವರಿಗೆ ಅವರ ಮೂಲ ದಾಖಲೆಗಳನ್ನ ಪರಿಶೀಲನೆ ಮಾಡಿ, ಅವರು ಎಲ್ಲಿಂದ ಬಂದವರು ಅದೆಲ್ಲ ಪರಿಶೀಲನೆ ಆಗಬೇಕು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ NIA ಇದನ್ನ ಒಪ್ಪಿಸಬೇಕು. ಸಂಪೂರ್ಣ ವರದಿ ಬರುವವರಿಗೆ ಯಾರಿಗೂ ಕೊಡಬಾರ್ದು. ಈ ರಾಜ್ಯದ ಜನ 38 ಲಕ್ಷ ಜನ ಅರ್ಜಿ ಸಲ್ಲಿಸಿ ಕಾಯ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ 40 ಕಡೆ ಡೆಮಾಲಿಷನ್ ಮಾಡಿ ಒಬ್ಬರಿಗೂ ಮನೆ ಕೊಟ್ಟಿಲ್ಲ. ಇವ್ರಿಗೇನು ಸ್ಪೆಷಲ್ ವಿಶೇಷ ಯಾಕೆ ಮಾಡ್ತಾ ಇದ್ದೀರಿ? ಕಾರಣ ಏನಿದೆ? ಕಾರಣ ಹೇಳಿ ನೋಡೋಣ. 6 ತಿಂಗಳು ಬಂದು ಒಂದು ಗುಡಿಸಲಾಕದವ್ರಿಗೂ ಕೂಡ ನಿಮಗೆ ಯಾಕೆ ಕಚ್ಚಾ ಮನೆ ಬೇಡ, ಪಕ್ಕಾ ಮನೆ ಕೊಡ್ತೀನಿ ಅನ್ನೋದು ಸರ್ಕಾರದ ತೀರ್ಮಾನ ಆದ್ರೆ 40 ಕಡೆ ಮನೆ ಕಳ್ಕೊಂಡವರ ಗತಿ ಏನಾಗ್ಬೇಕು? ಅಲ್ಲಿದ್ದವರೆಲ್ಲ ದಲಿತರು, ಹಿಂದುಳಿದವರು, ತುಂಬಾ ಬಡತನದಲ್ಲಿದ್ದವರು. ಇಲ್ಲೂ ದಲಿತರಿರಬಹುದು, ಆದ್ರೆ ಅವ್ರಿಗೆಲ್ಲ ಕೊಡಿ. ಆದ್ರೆ ಯಾವಾಗ ಪರಿಶೀಲನೆ ಸಂಪೂರ್ಣ ಆಗೋವರೆಗೆ